ರೌಡಿ ಚಟುವಟಿಕೆ ನಿಯಂತ್ರಿಸಲು ರೌಡಿ ಪೆರೇಡ್ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದರೆ ಕಠಿಣ ಕಾನೂನು ಕ್ರಮ ಜಾರಿ. ಮುಂಜಾಗ್ರತಾ ಕ್ರಮವಾಗಿ ಕೆಜಿಎಫ್ ಪೊಲೀಸ್ ಜಿಲ್ಲೆಯಿಂದ ರೌಡಿ ಆಸಾಮಿಗಳ ರೌಡಿ ಚಟುವಟಿಕೆಗಳನ್ನು ನಿಯಂತ್ರಿಸಲು ಹಾಗೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ರೌಡಿ ಪೆರೇಡ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶಿವಾಂಶು ರಜಪೂತ್ ಮತ್ತು ಡಿವೈಎಸ್ಪಿ ವಿ ಲಕ್ಷ್ಮಯ್ಯ ಅವರ ನೇತೃತ್ವದಲ್ಲಿ ಭಾನುವಾರ ಬೆಳಗ್ಗೆ 11 ಗಂಟೆಯಲ್ಲಿ ಡಿಎಆರ್ ಕವಾಯತು ಮೈದಾನದಲ್ಲಿ ರೌಡಿ ಪೆರೇಡ್ ಹಮ್ಮಿಕೊಂಡಿದ್ದು, ಕೆಜಿಎಫ್ ಪೊಲೀಸ್ ಘಟಕದ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 664 ರೌಡಿ ಶೀಟರ್ಗಳಿಂದ ಈ ಪೆರೇಡ್ಗೆ ಒಟ್ಟು 280 ಜನ ಹಾಜರಾಗಿದ್ದು, ಇದುವರೆಗೆ ಯಾವುದೇ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗದೆ ಸಾರ್ವಜನಿಕ ನೆಮ್ಮದಿಗೆ ತೊಂದರೆ ನೀಡದೆ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಜೀವನ ರೂಪಿಸಿಕೊಳ್ಳಲು ತಿಳುವಳಿಕೆ ನೀಡಿ, ಒಂದು ವೇಳೆ ರೌಡಿ ಆಸಾಮಿಗಳು ಯಾವುದೇ ರೀತಿಯ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾದರೆ ಅಂತಹ ವಿರುದ್ಧ ಗೂಂಡಾ ಮತ್ತು ಗಡಿಪಾರು ಕಾಯ್ದೆಯಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಜಿಲ್ಲಾ ರಕ್ಷಣಾಧಿಕಾರಿ ಶಿವಾಂಶು ರಜಪೂತ್ ರವರು ಎಚ್ಚರಿಕೆ ನೀಡಿದ್ದಾರೆ. ಸಮಸ್ಯೆ ಇದೆಯಾ ಏನಾದರೂ? ಯಾಕೆ ನೀವು ಜಗಳ ಮಾಡ್ತೀರಾ? ಜಿಲ್ಲೆಯಿಂದ ಹೊರಗಡೆ ನೆಕ್ಸ್ಟ್ ಸುಧಾರಣೆ ಆಗಲ್ಲ, ಗುಂಡಾಕಿ ಹಾಕಿ ಹೊರಗಡೆ ಕಳಿಸ್ತೀವಿ. ಮತ್ತೆ ಸುಧಾರಣೆ ಆಗಿ ನೆಕ್ಸ್ಟ್ ಕ್ರಮ ತಗೊಡ್ತೀವಿ. ನಿಮ್ಗೆ ಗೊತ್ತಿದೆ. ಯಾರು ಸೋಷಿಯಲ್ ಮೀಡಿಯಲ್ಲಿ ವಿಡಿಯೋ ಹಾಕ್ತಾರೇನ ಅವರಿಂದ ಮತ್ತೆ ಸೋಷಿಯಲ್ ಮೀಡಿಯಾದ ವಿಡಿಯೋ ಹಾಕಿಸ್ಬೇಕು. ನಾವು ಕ್ಷಮಿಸಿದವ್ರು ಈ ಥರ ಕಿರಿಕಿರಿ ನಾವು ಮಾಡಬಾರ್ದು. ಈ ಥರ ಇವರು ಸೋಷಿಯಲ್ ಮೀಡಿಯಲ್ಲಿ ನೀನು ಯಾರು ಸ್ಟಂಟ್ ಹಾಕಿ ಸ್ಟಂಟ್ ಮಾಡಿ ಇದು ಮಾಡಿದ್ರೇನ ಮತ್ತೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಕರ್ಕೊಂಬರ್ರಿ ಕೋಲಾರ ಜೈಲಿಗೆ ಹೋಗಿ ರಿಸೀವ್ ಮಾಡ್ತಾನೆ. ಹೋಗ್ಲಿಕ್ಕೆ ಇಷ್ಟ ಇದೆಯಾ? ಜಮೀನು ಗಲಾಟೆದಲ್ಲಿ ಕಾನೂನು ಪ್ರಕಾರ ಬಗ್ಗೆ ಸಿಗತ್ತಾ? ಜಮೀನು ಗಲಾಟೆದ ನೀವು ಗಲಾಟೆ ಯಾಕೆ ಮಾಡ್ತೀರಾ? ನಿಮಗೆ ಯಾರು ತೊಂದರೆ ಕೊಡ್ತಾರೆ ನಮಗೆ ಹೇಳಿ, ನಾವು ಪೊಲೀಸನ್ನ ನಿಮಗೆ ರಕ್ಷಣೆ ಕೊಡ್ತೀವಿ. ನೀವು ತಂದು ಜಗಳ ಯಾಕೆ ಮಾಡ್ತೀರಾ? ನೆಕ್ಸ್ಟ್ ಯಾವುದು ಕಂಪ್ಲೇಂಟ್ ಬಂದರೆ ನಿಮಗೆ ಗಡಿಪಾಡು ಮಾಡ್ತೀವಿ. ನಮ್ಮದು ರೆಡಿ ಇದೆ ಪ್ರಪೋಸಲ್ ಎಲ್ಲ. ಬಾಕಿ ನೀವೆಲ್ಲ ಕೂಡ ಏನು ಜಗಳ ಆಗಲ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಆಗಿದೆ ಮೇಲೆ ಕೋರ್ಟಲ್ಲಿ ನಡ್ತಾ ಇದೆಯಾ ಯಾವುದೇ ಕರ್ಕೊಂಬರ್ರಿ. ಮರ್ಡರ್ ಕೇಸು 22 ಆಗಿತ್ತು. ನಿಮ್ಮ ಹೆಸರು ಏನು? ರೌಡಿ ಶಿವ. ಯಾಕೆ ರೌಡಿ ಶಿವ ಇದ್ದೀರಿ ನೀವು? ಇವತ್ತು ಒಂದು ವಿಡಿಯೋ ಮಾಡಿ ನಿಮ್ಮದು ಸ್ವಂತ ನೀವು ರೌಡಿ ಇಲ್ಲ ಹಾಕಿ ಆಮೇಲೆ ನಿಮ್ಮದು ನೋಡ್ತೀನಿ. ರೌಡಿ ಶಿವ ಯಾಕೆ ಕರ್ತೀನಿ ನಿಮಗೆ? ಯಾಕೆ ರೌಡಿ ಶಿವ ಕರ್ತಾರೆ? ಮೊದಲು ಅಲ್ಲಿ ಏರಿಯಾದಲ್ಲಿ ಮಾರ್ಕೆಟ್ ಇದೆಯಲ್ಲ ಸರ್, ಆ ಕಡೆ ಸ್ವಲ್ಪ ಗಲಾಟೆ ಮಾಡ್ತೀವಿ. ಯಾರು ಇವರಿಗೆ ರೌಡಿ ಶಿವ ಇರ್ತಾರೆ? ಈಗಿಲ್ಲ ಸರ್, ಈಗ ಇವನ್ನೇ ಹೊಡೆದಾಗ್ತದೆ ಸರ್. ಕಾರ್ತಿಕ ಹೆಸರು ಸರಿಯಾಗಿ ಇರಬೇಕು. ನೀನು ಗಡಿಪಾರ ಸರ್, ಗಡಿಪಾರನ ಸೆಷನ್ ಕೊಟ್ಟು ಹೋಗಿ ಸ್ಟೇ ತೊಗೊಂಡಿದ್ದೀನಿ ಸರ್. ठीक है ನೆಕ್ಸ್ಟ್ ಮತ್ತೆ ಬೇರೆ ನೋಡಿ ಕೇಸಸ್ ಇದೆಯಾ? ಇಲ್ಲ ಸರ್, ಸರಿಯಾಗಿ ಇರಬೇಕು ನೀನು. ಓಕೆ ಹಾಂ ಕ್ಲೋಸ್ ಆಗ್ತಿಲ್ಲ ಕೇಸ್ ಅನ್ನೋದಪ್ಪ. 23 ಸರ್ ಚೀಟಿಂಗ್ ಕೇಸ್. 23 ಸರ್ ಚೀಟಿಂಗ್ ಕೇಸ್ ಆಗಿದೆ. ಚೀಟಿಂಗ್ ಕೂಡ ಮಾಡಿದ್ದೀನಿ ನೀನು. 23 ನೀನು ಮತ್ತೆ ಯಾವುದೇ ಕೇಸ್ ಆಗಬಾರ್ದು ನಿಮ್ಮ ಮೇಲೆ. ಆದರೂ ನಿಮ್ಗೆ ಕಷ್ಟ ಆಗುತ್ತೆ. ಎಡ್ವಿನ್ ಯಾರು ನೀನು? ಅಪ್ಪನಲ್ಲಿ ಈಗ ನಿಮ್ಗೆ ಏನು ಸಮಸ್ಯೆ ಇದೆ? ಏನು ಸಮಸ್ಯೆ ನಿಮಗೆ? ಏನು ಮಾಡ್ತೀನಿ ಈಗ ಎಲ್ಲ ನೀವು ಜೊತೆಗೆಲ್ಲ ಪೇಂಟಿಂಗ್ ಕೆಲಸ, ಬೇರೆ ಏನು ಕೆಲಸ ಗೊತ್ತಿಲ್ಲ ನಿಮಗೆ? ಪೇಂಟಿಂಗ್ ಮಾಡ್ತೀರಾ, ಗಲಾಟೆ ಮಾಡ್ತೀರಾ? ಯಾಕೆ ಎಷ್ಟು ಕೇಸ್ ನಿಮ್ಮ ಮೇಲೆ? ಎಷ್ಟಿದೆ ಆಯ್ತಾ ಕೇಸ್ ಇತ್ತು? 6. ಯಾವ ವರ್ಷದಲ್ಲಿ ಲಾಸ್ಟ್ ಆಗಿತ್ತು? 3 ವರ್ಷ. ಈಗ ಏನು ಸಮಸ್ಯೆ ಇದೆ ನಿಮಗೆ? ಯಾರಿಗಲ್ಲ ಹೇಗೆ ಮತ್ತೆ ಯಾರಿಗೆ ಕೊಡ್ತೀರಾ ನೀವು? ನಿನ್ನ ಮೇಲೆ ಎಷ್ಟು ಕೇಸ್ ಇದೆ? 2 ಅಷ್ಟೇ? 2 ಇದೆ? 2 ಇದೆ ಸರ್. ಫ್ಯಾಮಿಲಿ 6 ಜನ ಇದ್ದಾರೆ. ನಿಮ್ಮದು ಫ್ಯಾಮಿಲಿದು ಪೂರ್ತಿ ನೀವು ಫೇಮಸ್ ಇದ್ದೀರಿ KGFಲ್ಲಿ. ಇನ್ನೂ ಸುಧಾರಣೆ ಆಗಬೇಕಲ್ಲ. ನೀವು ಕೂಡ ಸೇಮ್ ಫ್ಯಾಮಿಲಿ? ಇಲ್ಲ ಸರ್, ಬೇರೆ ಸರ್. ಏನು ಸಮಸ್ಯೆ ಇದೆ? ಯಾಕೆ ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ? ಯಾಕೆ ಜನರಿಗೆ ಭಯ ಕೊಡ್ತೀರಿ ನೀವೆಲ್ಲ? ಈಗ ಬರ್ತೀರಿ, ಓಕೆ. ನೆಕ್ಸ್ಟ್ ಯಾವುದೇ ರೀತಿಯಿಂದ ಜನರಿಗೆ ತೊಂದರೆ ಕೊಡಬಾರ್ದು, ಭಯ ಕೊಡಬಾರ್ದು. ನೀವು ಶಾಂತಿಯುತವಾಗಿ ಇರ್ತೀರಿ, ಕ್ಲೋಸ್ ಕೂಡ ಮಾಡ್ತೀವಿ. ಬೇರೆ ಏನಾದ್ರು ಸಮಸ್ಯೆ ಇರುತ್ತೆ ನಿಮಗೆ ಯಾಕಂದ್ರೆ ನಮಗೆ ಇಮಿಡಿಯೇಟ್ಲಿ ಬನ್ನಿ, ನಾವು ಎಲ್ಲ ಸಹಾಯ ಮಾಡ್ತೀವಿ. ಕೋರ್ಟಲ್ಲಿ ಯಾವುದೇ ಹಿಯರಿಂಗ್ ಡೇಟ್ ಇರುತ್ತೆ ಅಲ್ಲಿ ಟೈಮಿಂದ ಹೋಗಬೇಕು. ನೀವೇನೇನು ತಪ್ಪು ಮಾಡಿದ್ದೀರಿ ಅಲ್ಲಿ ಕೋರ್ಟಲ್ಲಿ ಭಾಗಿಸಬೇಕು.
ನಾವು ನೀವು ಏನಾದರೂ ಮಾಡಿದಿರಿ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ. ನೀವೆಲ್ಲ ಕೂಡ ಉದ್ರಪ್ಪ ಇವನು ಯಾರು ಪಕ್ಕದಲ್ಲಿ? ಸುನೀಲ್ ಅಂತ. ಸುನೀಲ್. ಓಕೆ, ಬೇರೆ ನಮ್ಮ KGF ಜಿಲ್ಲಾ ಪೊಲೀಸ್ ಲಿಮಿಟಿಯಲ್ಲಿ ರೌಡೀಸ್ ಯಾರ್ಯಾರಿದ್ದಾರೆ ಅವರಿಗೆ ಕರೆಸಿ ರೌಡಿ ಪರೇಡ್ ನಾವು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ, ನಿಮ್ಮದು ಆ್ಯಕ್ಟಿವಿಟಿ ಏನಿದೆ, ಚಟುವಟಿಕೆ ಏನಿದೆ ಅದ್ರ ಬಗ್ಗೆ ನಿಗಾ ಇಟ್ಕೊಳ್ಳಿಕ್ಕೆ ಮತ್ತು ನಿಮಗೆ ಮತ್ತೊಂದು ಸಲ ಎಚ್ಚರಿಕೆ ಕೊಡಲಿಕ್ಕೆ. ಇಲ್ಲಿ ಯಾವುದೇ ರೀತಿಯಿಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಜನರಿಗೆ ನೀವು ತೊಂದರೆ ಕೊಡಬಾರ್ದು, ಕಾನೂನು ಪ್ರಕಾರ ಇರಬೇಕು. ಏನಾದರೂ ಜಗಳ ಗಲಾಟೆಗೆ ಹೋಗಬಾರ್ದು. ನಾವೆಲ್ಲ ಕೆಲವು ಆ್ಯಕ್ಟಿವ್ ಇದ್ದಾರೆ, ಇನ್ನು ನಾವು ಸೆಪ್ರೇಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಯಾರು ಯಾರು ಆ್ಯಕ್ಟಿವ್ ಇದ್ದಾರೆ ಅವ್ರು ಇನ್ನೂ ಸುಧಾರಣೆ ಆಗ್ತಾ ಇಲ್ಲ, ಅವ್ರ ಮೇಲೆ ನಾವು ಮುಂದೆ ಕ್ರಮ ತಗೊಳ್ತೀವಿ. ಈಗಾಗಲೇ ನಾವು 4 ಜನ ಮೇಲೆ ಗುಂಡಾ ಆ್ಯಕ್ಟ್ ಹಾಕಿ ಜೈಲಿಗೆ ಕಳಿಸಿದ್ದೀವಿ. ಅವರು ಹೈಕೋರ್ಟಲ್ಲಿ ಅಡ್ವೈಸರಿ ಬೋರ್ಡಲ್ಲಿ ಕೂಡ ಅಪ್ರೂವಲ್ ಆಗಿದೆ. ಮುಂದೆ ಕೂಡ ಯಾರ್ದು ಸುಧಾರಣೆ ಆಗ್ತಾ ಇಲ್ಲ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಮಾಡ್ತೀವಿ ಮತ್ತು ಗಡೀಪಾರ್ ಕೂಡ ಮಾಡ್ತೀವಿ. ಯಾರು ಕೆಲವು ಹೊಸ ರೌಡೀಸ್ ಕೂಡ ಬಂದಿದ್ದಾರೆ, ಬಡಿಂಗ್ ರೌಡಿ ಸೀಟ್ ಕೂಡ ನಾವು ಓಪನ್ ಮಾಡಿದ್ದೀವಿ, ಇನ್ನೂ ಕೆಲವು ಓಪನ್ ಮಾಡ್ತೀವಿ. ಸೊ ಎಲ್ಲರಿಗೆ ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ, ಜನರಿಗೆ ಭಯ ಕೊಡ್ತಾರೆ, ಅವ್ರಿಗೆ ನನ್ನ KGF ಪೊಲೀಸ್ ಇಲಾಖೆಯಿಂದ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ. ನೀವು ಸರಿಯಾಗಿ ಇರಬೇಕು. ನಿಮಗೆ ಏನಾದರೂ ಸಮಸ್ಯೆ ಇದ್ರಿ ನಮಗೆ ನಮ್ಮ ಹತ್ರ ಬನ್ನಿ, ನಮಗೆ ಹೇಳಿ, ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ. ನೀವು ಸ್ವಂತ ಹೋಗಿ ಜಗಳ ಗಲಾಟೆ ಮಾಡಬಾರ್ದು. ಇವತ್ತು ಭಾಳ ಜನ ಬಂದಿಲ್ಲ, ಅರೌಂಡ್ 260 ರೌಡೀಸ್ ಬಂದಿದ್ದಾರೆ, ಕೆಲವು ಜನ ಬಂದಿಲ್ಲ. ದ್ಯಾಟ್ ಮೀನ್ಸ್ ಅವರದು ಇನ್ನೂ ಸುಧಾರಣೆಗೆ ಚಾನ್ಸ್ ಇಲ್ಲ. ಇಲ್ಲಿ ನಾವು ಕರಿತೀವಿ, ನಿಮಗೆ ನಿಮ್ಮದು ಏನು ಆ್ಯಕ್ಟಿವಿಟಿ ಅದ್ರ ಮೇಲೆ ನಿಗಾ ಇಟ್ಕೊಳ್ಳಿ. ಯಾರು ಬರ್ತಾ ಇಲ್ಲ, ದ್ಯಾಟ್ ಮೀನ್ಸ್ ಸಿಂಪಲ್ ಅವ್ರಿಗೆ ಇನ್ನೂ ಸುಧಾರಣೆ ಆಗಿಲ್ಲ. ಅವ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಅವ್ರದ್ದು ಕೂಡ ಕರೆಸ್ತೀವಿ, ಸರ್ಕಿಲ್ ಲೆವೆಲ್ ಕರೆಸ್ತೀವಿ. ಇನ್ನೂ ಬಂದಿಲ್ಲ ಅವ್ರಿಗೆ ಮನೆಯಿಂದ ಅವ್ರಿಗೆ ಪಿಕ್ ಮಾಡಿ ಅರೆಸ್ಟ್ ವಾರೆಂಟ್ ತಗೊಂಡು ನಾವು ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಗುಂಡಾ ಆ್ಯಕ್ಟ್ ಕೂಡ ಹಾಕ್ತೀವಿ. ಸೊ ಯಾರಿಗೆ ನಾವು ಕರಿತೀವಿ ಆ ಟೈಮಲ್ಲಿ ಬರಬೇಕು. ನಿಮಗೆ ಸ್ಟೇಷನಲ್ಲಿ ಯಾವ ಕರೀತಾರೆ ಬರಬೇಕು. ಮತ್ತು ಯಾರ್ದು ಸುಧಾರಣೆ ಆಗಿದೆ, ಏನು ಕೇಸ್ ಇಲ್ಲ, ಲಾಸ್ಟ್ 10 ವರ್ಷದಲ್ಲಿ ಏನು ಕೇಸ್ ಇಲ್ಲ, ಶಾಂತಿಯುತವಾಗಿರ್ತಾರೆ, ಏನು ತೊಂದರೆ ಕೊಡ್ತಾರೆ, ಅವ್ರು ನಾವು ಕ್ಲೋಸ್ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸುಮಾರು ಜನದು ಮೋರ್ ದೆನ್ 100 ರೌಡಿ ಸೀಟಸ್ ನಾವು ಕ್ಲೋಸ್ ಮಾಡ್ತೀವಿ. ಸೊ ನೀವು ಕೂಡ ಯಾರು ಇದ್ದಾರೆ ನೀವು ಕೂಡ ಸುಧಾರಣೆ ಮಾಡಬೇಕು. ನಿಮಗೆ ಮತ್ತೆ ನಾನು ಹೇಳ್ತೀನಿ, ನಿಮ್ಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ಹೇಳಿ, ಪೂರ್ತಿ ನಿಮಗೆ ಕೂಡ ಸಹಾಯ ಮಾಡ್ತೀನಿ. ನಿಮಗೆ ಪದೇ ತೊಂದರೆ ಕೊಡಲಿಕ್ಕೆ ನಿಮಗೆ ಇಷ್ಟ ಆಗಲ್ಲ. ನಿಮಗೆ ರೌಡಿ ಸೀಟ್ ಓಪನ್ ಮಾಡ್ತೀವಿ. ಯಾಕೆ ಮಾಡ್ತೀವಿ, ನಿಮ್ಮ ಮೇಲೆ ನಿಗಾ ಇಟ್ಕೊಳ್ಳಿಕ್ಕೆ. ನೀವು ಜನರಿಗೆ ಮತ್ತು ಬಾಕಿ ನಿಮ್ಮ ಫ್ರೆಂಡ್ಸ್ಗೆ ಬಾಕಿ ಗ್ರೂಪ್ ಮಾಡಿ ಇದೆಲ್ಲ ಭಯ ಕೊಡ್ತೀರಿ. ಅದಕ್ಕೆ ನೀವು ಯಾವುದೇ ರೀತಿಯಿಂದ ಕಾನೂನು ಉಲ್ಲಂಘನೆ ಮಾಡಬಾರ್ದು, ಶಾಂತಿಯುತವಾಗಿ ಇರಬೇಕು. ಏನಾದರೂ ಸಮಸ್ಯೆ ಇದೆ ನಮಗೆ ಹೇಳಬೇಕು. ಮತ್ತೊಂದು ಸಲ ಈಗ ವಾರ್ನಿಂಗ್ ಕೊಡ್ತೀನಿ, ನೀವು ಮತ್ತೆ ಹೋಗಿ ನಿಮ್ಮ ಕೆಲಸ ಮಾಡಿ. ಮತ್ತು ಜನರಿಗೆ ಪಬ್ಲಿಕ್ಗೆ ಯಾವುದೇ ರೀತಿಯಿಂದ ಭಯ ಕೊಡಬಾರ್ದು, ತೊಂದರೆ ಕೊಡಬಾರ್ದು. ಮತ್ತು ಯಾರು ಸುಧಾರಣೆ ಆಗಿದೆ ಅವ್ರಿಗೆ ನಾವು ಕ್ಲೋಸ್ ಮಾಡ್ತೀವಿ, ನಾವು ಪರಿಶೀಲನೆ ಮಾಡ್ತೀವಿ. ಮತ್ತು ಮುಂದಿನ ಕೂಡ ಕ್ಲೋಸ್ ಮಾಡಿದ ನಂತರ ಕೂಡ ಏನಾದರೂ ಮತ್ತೆ ನೀವು ಮಾಡಿದ್ದೀರಿ ಮತ್ತೆ ನಾವು ಓಪನ್ ಕೂಡ ಮಾಡ್ತೀವಿ. ಈ ಥರ ಎಲ್ಲ ನಿಮ್ಮದು ರೌಡಿ ಸೀಟ್ ಕ್ಲೋಸ್ ಆಗಿದೆ, ನೀವು ಆಮೇಲೆ ಫ್ರೀ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತೀರಿ ಗುಂಡಾಗಿರಿ. ಇದನ್ನು ಮಾಡಬಾರ್ದು. ಯಾರ್ದು ರೌಡಿ ಸೀಟ್ ಕ್ಲೋಸ್ ಮಾಡ್ತೀವಿ ನಾವು, ಅವರು ಮತ್ತೆ ಯಾವುದೇ ರೀತಿಯಿಂದ ಗಲಾಟೆ ಮಾಡಬಾರ್ದು. ನೆಕ್ಸ್ಟ್ ಯಾರ್ದು ಕ್ಲೋಸ್ ಮಾಡ್ತೀವಿ ಅದು ಮಾಡ್ತಾರೆ, ಅವ್ರ ರೌಡಿ ಸೀಟ್ ಜೊತೆ ನಾವು ಫಸ್ಟ್ ಎಕ್ಸ್ಟರ್ಮೆಂಟ್ ಕೂಡ ಮಾಡ್ತೀವಿ, ಗಡೀಪಾರ್ ಕೂಡ ಮಾಡ್ತೀವಿ. ಬಿಕಾಸ್ ನಾವು ಯಾಕಿದ್ರೆ ನಿಮಗೆ ಕ್ಲೋಸ್ ಮಾಡ್ತೀವಿ ಒಂದು ನಂಬಿಕೆ ಮೇಲೆ ನಿಮ್ಮದು ಸುಧಾರಣೆ ಆಗಿದೆ. ಅದು ನೀವು ಸುಧಾರಣೆ ಆಗಿಲ್ಲ ಮತ್ತೆ ಗಲಾಟೆ ಮಾಡ್ತೀರಿ, ಕೇಸ್ ಆಗತ್ತೆ, ಬಟ್ ನಿಮ್ಮ ಮೇಲೆ ಖಂಡಿತ ಕ್ರಮ ಆಗತ್ತೆ. ಮತ್ತೆ ಕೆಲವು ರೌಡೀಸ್ ಇಲ್ಲಿ ಮಾಡಲ್ಲ, ಅಲ್ಲಿ ಬೆಂಗಳೂರು ಹೋಗಿ, ಮಾಲೂರು ಹೋಗಿ, ಕೋಲಾರ ಹೋಗಿ, ಅಲ್ಲಿ ಹೋಗಿ ಗಲಾಟೆ ಮಾಡ್ತೀರಿ. ನೀವು ಯಾವುದೇ ಜಾಗದಲ್ಲಿ ಹೋಗಿ ಅಲ್ಲಿ ಗಲಾಟೆ ಮಾಡಬಾರ್ದು. ಅಲ್ಲಿ ಹೋಗಿ ನೀವು ಯಾವುದೇ ಸೆಟಲ್ಮೆಂಟ್ ಮಾಡ್ತೀರಿ, ಜನಗೆ ಭಯ ಕೊಡ್ತೀರಿ, ಲಾಂಗ್ ಮಚ್ ತಗೊಂಡು ಇಲ್ಲಿ ಭಯ ಕೊಡ್ತಿದ್ರೆ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅಲ್ಲಿ ಕೂಡ ನೀವು ಯಾವುದೇ ಈ ಥರ ಇಲ್ಲೀಗಲ್ ಆಕ್ಟಿವಿಟಿ ಮಾಡಿದ್ದೀರಿ ಮತ್ತೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ. ಓಕೆ, ಅಷ್ಟೇ ಮಾತಿರಿ. ನಾವು ಎಲ್ಲ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ನಮ್ಮ ಆಫೀಸರ್ಗೆ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಥ್ಯಾಂಕ್ ಯು.